ಅಮ್ಮ ಅಣ್ಣ ಇಲ್ಲಡ ಚಿನ್ನಿ ಅಮ್ಮ ಇಲ್ಲಡ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳಿಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಒಂದು ಬೇಬಿ ಫೋಟೋ ಶೂಟನ್ನು ಮಾಡೋಣ ಅಂತೇಳ್ಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಒಂದು ಫಾರ್ಮರ್ ಥೀಮಲ್ಲಿ ನಾನು ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು. ಮೊದಲಿಗೆ ನಾನಿಲ್ಲಿ 2 ಮರಗಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಮತ್ತು ನಾವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಪ್ರತಿಯೊಂದು ಧಾನ್ಯಗಳನ್ನು ಕೂಡ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಒಂದು 6 ಥರದ ಒಂದು ಧಾನ್ಯಗಳನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಮರದಲ್ಲಿ ನಾನು ಒಂದೊಂದಾಗಿ ಇಲ್ಲಿ ರೌಂಡ್ ಆಕಾರದಲ್ಲಿ ನಾನು ಸ್ವಲ್ಪನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ನಾನು ರೌಂಡ್ ಆಕಾರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ಫಾರ್ಮರ್ ಥೀಮ್ ಅಂತ ಬಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪ್ರತಿಯೊಂದು ಧಾನ್ಯಗಳು. ಹಾಗೆ ನನ್ನ ಮಗಳಿಗೆ 6 ಮಂತ್ಸ್ ಆದ್ದರಿಂದ 6 ವಿಧದ ಧಾನ್ಯಗಳನ್ನು ನಾನಿಲ್ಲಿ ಡಿಸೈನ್ ಆಗಿ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇನ್ನೊಂದು ಮರದಲ್ಲಿ ಗೋಧಿಯನ್ನು ತೆಗೆದುಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ಈ ರೀತಿ ಗೋಧಿಯನ್ನು ತೆಗೆದುಕೊಂಡು ಅದರ ಮಧ್ಯೆ ಒಂದು ಬಾಕ್ಸ್ನಲ್ಲಿ ನಾನು ಒಂದು ಸಣ್ಣ ರವೆಯನ್ನು ನಾನಿಲ್ಲಿ ಮಧ್ಯೆ ಅದನ್ನು ನಾನು ಇಟ್ಟಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಈ ಏಲಕ್ಕಿಯಲ್ಲಿ 6 ಅಂತೇಳ್ಬಿಟ್ಟು ನಾನು ನಂಬರ್ನ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರವೆಯನ್ನು ಯೂಸ್ ಮಾಡಿರೋದ್ರಿಂದ ಆ ಒಂದು ನಂಬರು ಸ್ವಲ್ಪ ಎದ್ದು ಕಾಣಿಸುತ್ತೆ, ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಬಂದಿದೆ. ಸೊ ಇವಾಗ ನಾನು ಅಗಸೆ ಬೀಜನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಅಗಸೆ ಬೀಜನ ಬಳಸ್ಕೊಂಡು ನಾನಿಲ್ಲಿ ರೈತನ ಮಗಳು ಅಂತೇಳ್ಬಿಟ್ಟು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ. ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬಿಳಿ ಪಂಚೆನ ನಾನು ಯೂಸ್ ಮಾಡಿರೋದ್ರಿಂದ ಅದು ರೈತನ ಮಗಳು ಅನ್ನೋದೇನಿದೆ ಅದು ಫುಲ್ಲು ಅದು ಎದ್ದು ಕಾಣಿಸ್ತಾ ಇದೆ. ಹಾಗೆ ನಮ್ಮ ಮನೆಯಿಂದ ಸ್ವಲ್ಪ ಸೀಮೆ ಸಪ್ಪೆ ಅಥವಾ ಮೇವಿನ ಸಪ್ಪೆ ಅಂತ ಏನು ಕರೀತಾರೆ, ಅದು ಸ್ವಲ್ಪ ಇದು ತೊಗೊಂಬಂದಿದ್ದೆ ನೋಡಿ. ಕೊನೆಯದಾಗಿ ಇದು ಯಾವ ರೀತಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ಪಾಪನ ರೆಡಿ ಮಾಡ್ತಾ ಇದ್ದೀನಿ. ಅವಳು ನಿದ್ದೆ ತುಂಬ ಚೆನ್ನಾಗಿ ಆಗಿದ್ದರಿಂದ ಅವಳು ತುಂಬಾ ಖುಷಿಯಾಗಿದ್ಲು. ಟವಲ್ ಕಟ್ಟಿಸ್ಕೊಳ್ಳಲಿಕ್ಕೆ ಅವಳು ಯಾವುದೇ ರೀತಿ ಆಟ ಮಾಡಲಿಲ್ಲ. ಕೊನೆಯದಾಗಿ ಹೇಗೆ ಬಂದಿದೆ ಫೋಟೋಶೂಟ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ತಂದೆ ಇರ್ಬೋದು ಅಥವಾ ನನ್ನ ಹಸ್ಬೆಂಡ್ ಇರ್ಬೋದು, ಇಬ್ಬರು ಕೂಡ ರೈತರಾದ್ರಿಂದ ಈ ಒಂದು ಫಾರ್ಮರ್ ಥೀಮಲ್ಲಿ ನನಗೆ ಬೇಬಿ ಶೂಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲದೆ ಈ ಒಂದು ಐಡಿಯಾ ಕೊಟ್ಟಿದ್ದು ಕೂಡ ನನ್ನ ಮಗಳೇನೆ. ನನ್ನ ಮಗಳು ಈ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ಲು. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.